ನಮಸ್ಕಾರ ಸ್ನೇಹಿತರೆ. AI ನಿಂದ ಸುಲಭದಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಹಣ ಗಳಿಸ್ಬೋದು ಅಂದ್ಕೊಂಡಿದ್ದೀರಾ? ಸ್ವಲ್ಪ ತಾಳಿ. ಇಲ್ಲಿ ನೀವು ಅಂದುಕೊಂಡಷ್ಟು ಸುಲಭವಿಲ್ಲ. ಇಂದಿನ ನಿಮ್ಮ ಒಂದು ತಪ್ಪು ಮುಂದೆ ನಿಮ್ಮ ವರ್ಷಗಳ ಶ್ರಮವನ್ನು ವ್ಯರ್ಥ ಮಾಡಬಹುದು. ಕೆಲವೊಂದು ವಿಷಯಗಳಲ್ಲಿ AI ಬಳಸ್ಕೊಳ್ಬೋದು. ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಖಂಡಿತ ಅನುಕೂಲವಿದೆ. ಯೂಟ್ಯೂಬ್ ಸಹ ಹೊಸ ಕ್ರಿಯೇಟರ್ಗೆ ಹಾಗೂ AI ಕ್ರಿಯೇಟೆಡ್ ವಿಡಿಯೋಗಳಿಗೆ ಪ್ರಮೋಟ್ ಮಾಡ್ತದೆ. ಆದರೆ ಸಂಪೂರ್ಣ AI ನಿಂದಲೇ ಮಾಡಿದ ವಿಡಿಯೋವನ್ನು ರಿವ್ಯೂ ಮಾಡ್ತದೆ, ಹಾಗೆ ಅದನ್ನು ಅಲ್ಲಿಂದ ರಿಮೂವ್ ಮಾಡ್ತದೆ. ಇತ್ತೀಚಿನ ಯೂಟ್ಯೂಬ್ನ AI ಎಷ್ಟು ಪರಿಣಿತಿ ಹೊಂದಿದೆ ಎಂದರೆ ವಿಡಿಯೋದಲ್ಲಿ ಮನುಷ್ಯನ ಶ್ರಮವನ್ನು ಗುರುತಿಸಿ ಶ್ರಮವಿಲ್ಲದ ವಿಡಿಯೋವನ್ನು ಸುಲಭ ಎಂದು ಪರಿಗಣಿಸಿ ರಿಮೂವ್ ಮಾಡ್ತದೆ. ಹಾಗೆ ತನ್ನ ಆಲ್ಗೋರಿದಮ್ ಡೇಟಾ ಬಳಸಿಕೊಂಡು ಒಂದೇ ಥರದ ಟಾಪಿಕ್ಗಳ ಮೇಲೆ AI ನಿಂದ ಮಾಡಿದ ವಿಡಿಯೋಗಳನ್ನು ರಿಮೂವ್ ಮಾಡ್ತದೆ. ಇಲ್ಲಿ ನೀವು ಮಾಡಬೇಕಾಗಿರೋದೇನೆಂದರೆ ನಿಮ್ಮ ಕಂಟೆಂಟ್ಗೆ AI ಬಳಸಿಕೊಂಡು ವಿಡಿಯೋ ಮಾಡಿ, ಆದರೆ ಸಂಪೂರ್ಣ ವಿಡಿಯೋವನ್ನೇ AI ನಿಂದ ಮಾಡಬೇಡಿ. ಮಿಲಿಯನ್ ಸಬ್ಸ್ಕ್ರೈಬರ್ಗಳು ಮತ್ತು ವ್ಯೂಗಳನ್ನು ಹೊಂದಿದ ಚಾನಲ್ಗಳನ್ನು ಸಹ ರಿಮೂವ್ ಮಾಡಿದೆ. ಇದೆಲ್ಲದಕ್ಕೆ ಪರಿಹಾರವಾಗಿ ನಾವೀಗ ಏನು ಮಾಡ್ಬೋದು ಎಂದರೆ, ಇಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಕಂಟೆಂಟ್ ಯಾವಾಗಲೂ ನಿಮ್ಮ ಸ್ವಂತದ್ದಾಗಿರಲಿ. ಒಂದೊಮ್ಮೆ ಬೇರೆಯವರಿಂದ ಸ್ಫೂರ್ತಿ ಪಡೆದು ಮಾಡಿರುವುದಾದರೂ ತೊಂದರೆ ಇಲ್ಲ. ಹಾಗೆ ವಾಯ್ಸ್ ಓವರ್ ವಿಡಿಯೋ ಆಗಿದ್ದರೆ ನಿಮ್ಮದೇ ವಾಯ್ಸ್ ಬಳಸಿ, ಅದು ಹೇಗೆ ಇರಲಿ. ಅದನ್ನು ನೀವು AI ಗೆ ಅಪ್ಲೋಡ್ ಮಾಡಿ ಫೈನ್ ಟ್ಯೂನ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಅಗತ್ಯ ಇಲ್ಲ. ನೀವು ಹೇಳುವ ವಿಷಯ ಸತ್ಯವಾಗಿದ್ದರೆ ಜನರಿಗೆ ಇಷ್ಟವಾಗುತ್ತದೆ. ಹಾಗೆ ನಿಮ್ಮ ವಿಡಿಯೋಗೆ ಬೇಕಾದ ಇಮೇಜ್ಗಳನ್ನು ನೀವು B-roll ಫೋಟೇಜ್ ಕ್ಲಿಕ್ ಮಾಡಿದರೆ ಅವುಗಳನ್ನು AI ಅಪ್ಲಿಕೇಶನ್ಗಳಿಗೆ ಅಪ್ಲೋಡ್ ಮಾಡಿ ಫೈನ್ ಟ್ಯೂನ್ ಮಾಡಿ. ಮುಖ್ಯವಾಗಿ ನೀವು AI ಥಂಬ್ನೈಲ್, ಡಿಸ್ಕ್ರಿಪ್ಷನ್, ಟೈಟಲ್ ಇಂಥ ವಿಷಯಗಳಿಗೆ ಬಳಸ್ಕೊಳ್ಬೋದು. ಇದರಿಂದ ನಿಮ್ಮ ವಿಡಿಯೋದಲ್ಲಿ ಸ್ವಂತಿಕೆಯನ್ನು ಉಳಿತದೆ, ಹಾಗೆ ಮಾಡರ್ನ್ ಟಚ್ ಸಹ ಇರ್ತದೆ. ಇದೇ ಥರದ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.